ಮತ್ತು ಈಶ್ವರ ಸಾನ್ನಿಧ್ಯ ಇದ್ದಲ್ಲಿ ಮತ್ತು ನಾಗಬನಗಳಲ್ಲಿ ಹೀಗೆ ದೈವಿ ಶಕ್ತಿ ಎಲ್ಲಿ ಇರ್ತದೆ ಅಲ್ಲಿ ಎಲ್ಲ ಈ ಗಿಡವನ್ನು ಹೆಚ್ಚಾಗಿ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಕೆಟ್ಟ ಗುಣ ನಮ್ಮನ್ನೇ ಹೇಗೆ ತಿಂತದೋ ಅದೇ ರೀತಿ ಈ ನಮ್ಮ ಈ ಏನು ಬೀಜಗಳು ಇರ್ತವೆ, ಈ ನಾಗಲಿಂಗ ಪುಷ್ಪದ ಬೀಜ, ಇದರಲ್ಲಿ ಕೂಡ ಹಾಗೆ ಇದರಲ್ಲಿರುವ ನಂಜು ಇದನ್ನೇ ಮೊಳಕೆ ಬರಲಿಕ್ಕೆ ಬಿಡುವುದಿಲ್ಲ. ಬೌದ್ಧರು ಕೂಡ ಹೆಚ್ಚು ಇದನ್ನು ಗಿಡವನ್ನು ನಡ್ತಿದ್ರು. ಯಾಕೆ ಕೇಳಿದರೆ ಇದರ ಅಡಿಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದರೆ ಹೆಚ್ಚು ಫಲ ಸಿಗ್ತದೆ ಎಂಬ ಒಂದು ದೃಷ್ಟಿಯಲ್ಲಿ ಇಲ್ಲಿಗೆ ಹೊಡೆದು ನಾನು ತೋರಿಸ್ತೇನೆ ಇದನ್ನು. ಯಾಕೆ ಕೇಳಿದರೆ ಇದರ ಮಾಹಿತಿ ಎಲ್ರಿಗೂ ಇರುವುದಿಲ್ಲ, ಆದ ಕಾರಣ ಇಲ್ಲಿಗೆ ತೋರಿಸ್ತೇನೆ. ನೋಡಿ ಈ ರೀತಿಯಲ್ಲಿ ನಾನೀಗ ಹೊಡೆದಿದ್ದೇನೆ. ನೋಡಿ ಇದರಲ್ಲಿ ಒಂದು ಈ ರೀತಿಯಾದ ಒಂದು ಮೇಲ್ಚಿಪ್ಪು ಇರ್ತದೆ. ಇಲ್ಲಿ ಒಂದು ಒಳಗಡೆಯಲ್ಲಿ ನೋಡಿ ಈಶ್ವರ ಲಿಂಗ ಇದ್ದ ಹಾಗೆ ಆ ಆಕೃತಿಯಲ್ಲಿ ಒಂದು ರೂಪುಗೊಂಡಿದೆ. ನೋಡಿ ಈಶ್ವರ ಲಿಂಗವನ್ನು ಹೋಲುವಂತಹ ಒಂದು ಆಕೃತಿಯಲ್ಲಿ ರೂಪುಗೊಂಡಿದೆ. ನೋಡಿ ಇದು ಇಡೀ ಜಗತ್ತೇ ದೇವರ ಒಂದು ಸೃಷ್ಟಿಯ ಆಲಯ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿ ಗ್ರಾಮದ ಪ್ರಕಾಶ್ ಜೋಶಿ ಅವರ ಮನೆಯಲ್ಲಿದ್ದೇನೆ. ಕೃಷಿಯ ಹಲವಾರು ಕಂಟೆಂಟ್ಗಳು ನೀವು ನೋಡಿದ್ದೀರಿ, ಆದರೆ ಕೃಷಿಗಿಂತ ಇನ್ನೂ ಹೊರತಾಗಿರುವಂಥದ್ದು ಮತ್ತು ಸಮಾಜದಲ್ಲಿ ಯಾರಿಗೂ ಗೊತ್ತಿದ್ದಿರುವಂಥ ಕೆಲವು ಸಂಗತಿಗಳನ್ನು ನಿಮ್ಮೆದುರುಗಡೆ ತೋರಿಸಲಿಕ್ಕೋಸ್ಕರ ಬಂದಿರುವಂಥದ್ದು. ಸರ್ ಇಲ್ಲಿ ತೋರಿಸಿ. ಇಲ್ಲಿ ನೋಡಿ, ಇದು ಫುಟ್ಬಾಲ್ನ ರೀತಿಯಲ್ಲಿದೆ. ಒಂದು ದೊಡ್ಡದಾಗಿರುವಂಥ ಕಾಯಿ ಇಡೀ ಮರದಲ್ಲಿ ಬುಡದಿಂದ ಮೇಲಿನವರೆಗಿದೆ. ನೋಡಿ ಇದರ ಹತ್ತಿರ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸುಂದರವಾಗಿರುವಂಥ ಹೂವು ಇಡೀ ಮರದಲ್ಲಿ ಹೂವಾಗಿರ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ. ಇದನ್ನು ನೋಡಿದ ತಕ್ಷಣ 99% ಜನರಿಗೆ ಗೊತ್ತಾಗಲ್ಲ ಇದು ಯಾವ ಹೂವು, ಏನು ಹೂವು, ಹೇಗೆ ಇದು ಹೇಗೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಈ ಮರ, ಅದರ ಮರದಲ್ಲಿ ಆ ಬಾಲ್ಗಳ ರೀತಿಯಲ್ಲಿ ಕಾಣ್ತಿರುವಂಥ ಕಾಯಿಗಳೇನು, ಅದರ ಉಪಯೋಗಗಳೇನು ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ತುಂಬ ಕಡಿಮೆ. ತುಂಬ ಜನರಿಗೆ ಇದನ್ನು ನೋಡಿದರೆ ಭಯಭಕ್ತಿನೂ ಇರುತ್ತೆ, ತುಂಬ ಜನರಿಗೆ ಇದನ್ನು ನೋಡಿದರೆ ವಿಶೇಷವಾಗಿರುವಂಥ ಕಾಳಜಿನೂ ಕೂಡ ಇರುತ್ತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ರೇರ್ ಆಗಿರುವಂಥ ಮರ ಇದು. ಬೆಂಗಳೂರಿನ ಕೆಲವು ಭಾಗಗಳಲ್ಲೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಮರದ ಬಗ್ಗೆ ಅದರ ಒಂದು ವೈಜ್ಞಾನಿಕವಾಗಿರುವಂಥ ವಿಷಯಗಳು, ಅದರ ಗಿಡ ಮಾಡುವಂಥ ಸಿಸ್ಟಮ್ಗಳು, ಅದರ ಜೊತೆ ಆ ಹೂವಿನ ಒಂದು ವಿಶೇಷತೆ ಏನು ಮತ್ತು ಆ ಹೂವಿನ ಹೆಸರೇನು ಅನ್ನುವಂಥದ್ದನ್ನು ಪ್ರಕಾಶ್ ಜೋಶಿ ಅವರು ನಮಗೆ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡ್ತಾರೆ. ಜೋಶಿ ಅವರೇ ನಮಸ್ತೆ. ನಮಸ್ತೆ. ಒಂದು 3-4 ತಿಂಗಳಿಂದ ಈ ಕಂಟೆಂಟ್ ಮಾಡಬೇಕು ಅಂತಿತ್ತು. ನಾನು ಅಂದ್ಕೊಂಡೆ, ನಾನು 3-4 ತಿಂಗಳಿಂದ ಬಂದಾಗ ಇದರಲ್ಲಿ ಹೂವಾಗಿತ್ತು, ಅದು ಇನ್ನು ತಕ್ಷಣಕ್ಕೆ ನಿಂತು ಹೋಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ. ಆದರೆ ನೋಡುವಾಗ ಇವತ್ತು ಕೂಡ ಹೂವಿದೆ, ವಿಶೇಷವಾಗಿರುವಂಥ ಹೂ. ಈ ಹೂವಿನ ಹಿನ್ನೆಲೆ ಏನು? ಈ ಹೂವಿನ ಹೆಸರು ನಾಗಲಿಂಗ ಪುಷ್ಪ ಅಂತ ಹೇಳಿ, ನಾಗಲಿಂಗ ಪುಷ್ಪ ಅಂತ ಹೇಳ್ತೇವೆ. ಕೆಲವರು ನಾಗ ಸಂಪಿಗೆ ಅಂತ ಹೇಳುವಂಥದ್ದು ಇದೆ. ಅಂದರೆ ಒಂದೊಂದು ಪರಿಸರದಲ್ಲಿ ಇದಕ್ಕೆ ಒಂದೊಂದು ಹೆಸರು ಹೇಳ್ತಾರೆ. ಆದ ಕಾರಣ ಇದಕ್ಕೆ ನಾಗಲಿಂಗ ಪುಷ್ಪ ಅಂತ ಹೇಳುವಂಥದ್ದು ಹೆಸರು ಪ್ರಖ್ಯಾತವಾಗಿದೆ ಹೆಚ್ಚು ಕಡಿಮೆ. ಇದರ ವಿಶೇಷತೆ ಎಲ್ಲ ಏನು ಕೇಳಿದರೆ, ಇದು ಸಾಧಾರಣವಾಗಿ ನಮ್ಮ ಈ ಮಲೆನಾಡು ಪ್ರದೇಶ ಕರಾವಳಿಯಲ್ಲಿ ತುಂಬ ಕಡಿಮೆ ಅಂತ ಹೇಳಿ ಹೇಳ್ಬೋದು. ಯಾಕಂತ ಹೇಳಿದರೆ ಇದು ಎಲ್ಲರೂ ಎಲ್ಲ ಕಡೆ ಇದನ್ನು ಮಾಡುವುದಿಲ್ಲ. ಯಾಕಂತ ಹೇಳಿದರೆ ಅದು ಹೆಚ್ಚು ಉಪಯೋಗಗಳು ಗೊತ್ತಿಲ್ಲ ಕೆಲವರಿಗೆ. ಆದ ಕಾರಣ ಇದು ಔಷಧೀಯ ಸಸ್ಯ ಗಿಡಗಳ ಕೊಡುವಲ್ಲೆಲ್ಲ, ರಮಣೀಯವಾದ ಜಾಗಗಳಲ್ಲಿ, ಮತ್ತು ಈಶ್ವರ ಸಾನ್ನಿಧ್ಯ ಇದ್ದಲ್ಲಿ, ಮತ್ತು ನಾಗಬನಗಳಲ್ಲಿ, ಹೀಗೆ ದೈವಿ ಶಕ್ತಿ ಎಲ್ಲಿ ಇರ್ತದೆ ಅಲ್ಲಿ ಎಲ್ಲ ಈ ಗಿಡವನ್ನು ಹೆಚ್ಚಾಗಿ ಮಾಡ್ತಾರೆ. ಯಾಕೆ ಕೇಳಿದರೆ ಈ ಗಿಡದಲ್ಲಿ, ಈ ಹೂವಿನಲ್ಲಿ ಒಂದು ದೈವತ್ವವನ್ನು ನಾವು ಈಗ ಕಾಣ್ತೇವೆ. ಉದಾಹರಣೆಗೆ ಈಶ್ವರ ಸಾನ್ನಿಧ್ಯ ಇರ್ಬೋದು. ಈಶ್ವರ ಅಂತ ಹೇಳಿದ ತಕ್ಷಣ ನಮಗೆ ಹಾವಿನ ಹೆಡೆ, ಈಶ್ವರಲಿಂಗ ಇತ್ಯಾದಿಗಳು ತಲೆಗೆ ಬರ್ತವೆ. ಯಾಕಂತ ಹೇಳಿದರೆ ಅದು ಸಹಜವಾಗಿ ಬರ್ತದೆ. ಇದರಲ್ಲಿ ನೋಡಿ ಈ ಹೂವಿನಲ್ಲಿ ಒಂದು ವಿಶೇಷತೆ ಏನು, ಈ ಹೂವು 6 ದಳಗಳನ್ನು ಪಡ್ಕೊಂಡಿದೆ. ನೋಡಿ ನಾನಿಲ್ಲಿ ಒಂದು ಹೂವನ್ನು ತೋರಿಸ್ತೇನೆ. ನೋಡಿ 6 ದಳಗಳನ್ನು ಪಡ್ಕೊಂಡಿದೆ ಇದು. ನೋಡಿ ನಾನು ಒಂದೊಂದನ್ನೇ ತೋರಿಸ್ತೇನೆ, ತೆಗೆದು ಬೇಕಾದ್ರೆ ತೋರಿಸ್ತೇನೆ. ನೋಡಿ ಈ ರೀತಿಯಾದ ಒಂದು ದಳ ತೆಗೆದೆ, ನೋಡಿ 2 ದಳ ತೆಗೆದೆ, ನೋಡಿ 3ನೇದು 4, ಈ ಥರ 6 ದಳಗಳನ್ನು ತೆಗೆದು ಇದು ದಳ ಅಂತೇಳಿ ಆಯಿತು. ಈ ದಳಗಳು ಯಾಕೆ ಅಂತ ಕೇಳಿದರೆ ಇದು ಆಕರ್ಷಣೆಗೊಳ್ಳಲಿಕ್ಕೆ, ಯಾವುದೇ ಒಂದು ದುಂಬಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ದಳಗಳು ಬೇಕಾಗ್ತದೆ ಮತ್ತು ಬಣ್ಣ ಬೇಕಾಗ್ತದೆ. ಇದರಲ್ಲಿ 2 ಬಣ್ಣದಿಂದ ಕೂಡಿದಂತಹ ಮರಗಳು ಸಿಗ್ತವೆ. ಯಾಕೆ ಕೇಳಿದರೆ ಇದು ಒಂದು ಕಡು ಕೆಂಪು ಬಣ್ಣದಿಂದ, ಮತ್ತೊಂದು ಈ ರೀತಿಯಾದ ಸ್ವಲ್ಪ ಹಳದಿ ಗೋಲ್ಡನ್ ರೀತಿಯಲ್ಲಿ ಇರುವಂತಹ ಒಂದು ಬಣ್ಣದಿಂದ ಹೊಂದಿದೆ. 2 ರೀತಿಯಲ್ಲಿ ಇರ್ತದೆ ಈ ಮರಗಳು, ಈ ಹೂಗಳು ಅಂದರೆ 2 ರೀತಿಯ ಮರಗಳಿರ್ತವೆ. ಇದರಲ್ಲಿ ನೋಡಿ ನಾವು ಹೆಸರಲ್ಲಿ ಹೇಳಿದ ಹಾಗೆ ನಾಗಲಿಂಗ ಪುಷ್ಪ ಅಂತ ಹೇಳಿದ ಹಾಗೆ, ನೋಡಿ ಇದರ ಇಲ್ಲಿ ಒಂದು ಒಳಗಡೆಯಲ್ಲಿ ನೋಡಿ ಈಶ್ವರ ಲಿಂಗ ಇದ್ದ ಹಾಗೆ ಆ ಆಕೃತಿಯಲ್ಲಿ ಒಂದು ರೂಪುಗೊಂಡಿದೆ. ನೋಡಿ ಈಶ್ವರ ಲಿಂಗವನ್ನು ಹೋಲುವಂತಹ ಒಂದು ಆಕೃತಿಯಲ್ಲಿ ರೂಪುಗೊಂಡಿದೆ. ನೋಡಿ ಇದು ಇಡೀ ಜಗತ್ತೇ ದೇವರ ಒಂದು ಸೃಷ್ಟಿಯ ಆಲಯ. ಅದರಲ್ಲಿ ಕೂಡ ಇಂಥದ್ದು ಹೂಗಳು
ಭಾರಿ ಒಂದು ವಿಶೇಷ ನಮ್ಮ ಗಮನವನ್ನು ಸೆಳೀತವೆ. ಒಂದೊಂದು ಹೂವಿನಲ್ಲಿ ಒಂದೊಂದು ವಿಶೇಷತೆ ಇರ್ತದೆ. ಇದರಲ್ಲಿ ಇರುವಂಥ ವಿಶೇಷ ಏನು ಕೇಳಿದರೆ, ಇದು ಈಶ್ವರ ಲಿಂಗವನ್ನೇ ಹೋಲುವಂಥ ಒಂದು ಹೂವಾಗಿದೆ. ಈಶ್ವರ ಲಿಂಗವೇ ಇದು. ಉದಾಹರಣೆಗೆ ನೋಡುವಾಗ ಇದು ಏನು ಕೇಳಿದರೆ, ಇದು ಇದರ ಮಧ್ಯದಲ್ಲಿ ಇರ್ತದೆ ನೋಡಿ, ಈ ರೀತಿಯ ಒಂದು ಮಧ್ಯದಲ್ಲಿ ಇರ್ತದೆ. ಮಧ್ಯದಲ್ಲಿ ಇದ್ದುಕೊಂಡು ಇದು ನಾವು ನಮ್ಮ ಈ ಆಡು ಭಾಷೆಗಳಲ್ಲೆಲ್ಲ ನಾವು ಈಗ ಪಾಣಿಪೀಠ ಅಂತ ಹೇಳ್ತೇವೆ. ಇದು ಉದಾಹರಣೆಗೆ ಹೆಣ್ಣು ಹೂವಾಗಿರ್ತದೆ. ಇದು ಗಂಡು ಹೆಣ್ಣು ಇದರಲ್ಲೇ ಇರ್ತದೆ. ಇದರಲ್ಲಿ ಪರಾಗ ರೇಣುಗಳು ಇರ್ತವೆ. ಇದು ನೋಡು ಹಾವಿನ ಹೆಡೆಯಂತೆ. ನಾವೀಗ ನಾಗಲಿಂಗ ಅಂತ ಹೇಳಿದಾಗೆ ಇದು ನಾಗನ ಹೆಡೆಯನ್ನು ತನ್ನ ಈಶ್ವರ ಲಿಂಗವನ್ನು ರಕ್ಷಿಸಗೋಸ್ಕರವಾಗಿ ಇಟ್ಟ ಹಾಗೆ ದೇವರು ಸೃಷ್ಟಿ ಮಾಡಿದ್ದಾರೆ ನೋಡಿ. ಈ ರೀತಿಯಾದ ರಚನೆ ಬಂದಿದೆ. ನಾವು ಕೈಯಲ್ಲಿ ಮಾಡಿ ತೋರಿಸಿದ್ರೆ ಈ ರೀತಿಯಾದ ಒಂದು ರಚನೆ ಬಂದಿದೆ ನೋಡಿ. ಇದರಲ್ಲಿ ನೋಡಿ, ಇನ್ನೊಂದು ಹೂವಲ್ಲಿ ಬೇಕಾದ್ರೆ ತೋರಿಸ್ತೇನೆ. ನಾನು ಈಗ ಕಟ್ ಮಾಡಿದ್ದೆ ನಾನು ಇದನ್ನು. ಇದಕ್ಕೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಹೂವನ್ನೊಂದು ಹಾಳು ಮಾಡ್ತಾ ಇದ್ದೇನೆ ನೋಡಿ. ಈ ರೀತಿಯಾದ ಒಂದು ಲಿಂಗ ಇರ್ತದೆ. ಅಂದರೆ ಇದರಲ್ಲಿ ಲಿಂಗ ಭಾಗ ಒಳಗಡೆ ಇದೆ. ಅದರಲ್ಲಿ ಇಂತಹ ಒಂದು ದಳವನ್ನು ಹೊಂದಿದಂತಹ ಒಂದು ಪಾಣಿಪೀಠದಾಗಿರ್ತದೆ. ಇದಕ್ಕೆ ಸುತ್ತ ದಳಗಳಿರ್ತವೆ ನೋಡಿ, ಈ ರೀತಿಯಾದ ದಳಗಳು. ಇದು ನೋಡಿ, ಇದು ಹೆಡೆ. ನಾಗನ ಹೆಡೆಯು ಈಶ್ವರಲಿಂಗವನ್ನು ರಕ್ಷಿಸುವಂತೆ ರೂಪುಗೊಂಡಿದೆ ನೋಡಿ ನಮ್ಮ ಸೃಷ್ಟಿಯಲ್ಲಿ. ಈ ವಿಶೇಷವಾದಂತ ಹೇಳುವಂಥದ್ದು ಇದಕ್ಕೆ. ಮತ್ತು ನಾವು ಹೆಚ್ಚಾಗಿ ನಾಗ ಅಂತ ಹೇಳುವ ಶಬ್ದ ಬರುವಾಗ ನಮಗೆಲ್ಲ ಸ್ವಲ್ಪ ವಿಷ ಜಂತುಗಳು ಅಂತ ಹೇಳುವ ಒಂದು ಮನಸ್ಸಿಗೂ ಕೂಡ ಬರ್ತದೆ. ವಿಷ ಅಂತ ಹೇಳಿದ ತಕ್ಷಣ ಸ್ವಲ್ಪ ಬಣ್ಣದಲ್ಲಿ ಅದು ನೀಲಿ ಇತ್ಯಾದಿಗಳು ನಮಗೆ ತಲೆಗೆ ಹೋಗ್ತದೆ. ಇದರಲ್ಲಿ ನಾವು ನೋಡ್ಬೋದು, ಈ ನಾವು ಕಟ್ ಮಾಡಿದಂಥ ಭಾಗವನ್ನು ಒಂದು 2-3 ಸೆಕೆಂಡುಗಳ ಕಾಲ ಅಥವಾ ಒಂದು 2 ನಿಮಿಷಗಳ ಕಾಲ ಹೀಗೆ ಇಟ್ಕೊಂಡ್ರೆ ಅಲ್ಲಿ ನೀಲಿ ಬಣ್ಣ ಬರುವಂಥದ್ದು ನೀವು ಗಮನಿಸ್ಬೋದು ವೀಕ್ಷಕರೇ. ನೋಡಿ ಸ್ವಲ್ಪ ನೀಲಿ ಬರಲಿಕ್ಕೆ ಪ್ರಾರಂಭ ಆಯಿತು ನೋಡಿ. ಈಗ ಕಟ್ ಮಾಡ್ತೇನೆ, ಅದು ಬಿಳಿ ಬಣ್ಣದಿಂದ ಕೂಡಿದೆ. ಇಲ್ಲಿ ಈಗ ನೀಲಿ ಬಣ್ಣಕ್ಕೆ ಬರಲಿಕ್ಕೆ ಆಯಿತು. ಹೀಗೆ ನಾವು ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಇದು ನೀಲಿ ಬಣ್ಣವನ್ನು ಹೋಲ್ತದೆ ನೋಡಿ. ಇಲ್ಲಿ ಕಟ್ ಮಾಡಿದ ತಕ್ಷಣ ನೋಡಿ ನೀಲಿ ಬಣ್ಣವನ್ನು ಹೋಲ್ತಾ ಇದೆ ನೋಡಿ. ಕಟ್ಟು ಮಾಡಿದಲ್ಲಿ ನೋಡಿ ಬಿಳಿ ಬಣ್ಣ ಇದೆ ನೋಡಿ, ಇಲ್ಲಿ ನೋಡಿ ನೀಲಿ ಇದೆ. ಈ ರೀತಿಯಲ್ಲಿ ನಾಗಲಿಂಗ ಪುಷ್ಪ ಅಂತ ಹೇಳುವಂಥದ್ದು ಇದು ಮೂಲತಃ ಇದರ ತವರು ಎಲ್ಲಿ ಕೇಳಿದರೆ, ಇದು ದಕ್ಷಿಣ ಅಮೆರಿಕಾದ ಅಮೆಜಾನ್ ಕಾಡು ಅಂತ ಹೇಳ್ತಾರೆ. ಅದು ಹೇಗೆ ಇಲ್ಲಿಗೆ ಬಂತು ಅಂತ ಹೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಇದರ ಈ ರೂಪ ಲಾವಣ್ಯಗಳನ್ನೇ ನೋಡಿ ಇರ್ಬೋದು, ಅಥವಾ ದೈವಿ ವಿಶೇಷತೆ ಇದರಲ್ಲಿ ಉಂಟು ಅಂತ ಹೇಳಿ ದೃಷ್ಟಿಯಲ್ಲಿ ತಂದಿರಬಹುದು. ಇದನ್ನು ಒಂದು ಕಾಲದಲ್ಲಿ ಬೌದ್ಧರು ಕೂಡ ಹೆಚ್ಚು ಇದನ್ನು ಗಿಡವನ್ನು ನಡ್ತಿದ್ರು. ಯಾಕೆ ಕೇಳಿದರೆ ಇದರ ಅಡಿಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದರೆ ಹೆಚ್ಚು ಫಲ ಸಿಗ್ತದೆ ಎಂಬ ಒಂದು ದೃಷ್ಟಿಯಲ್ಲಿ ಬೌದ್ಧರು ಇದನ್ನು ಹೆಚ್ಚು ಉಪಯೋಗ ಮಾಡ್ತಿದ್ರು, ಈ ಗಿಡವನ್ನು ನಡ್ತಿದ್ರು. ಇದನ್ನು ಹೆಚ್ಚಾಗಿ ನಾವು ಈಶಾನ್ಯ ಏಷ್ಯಾ ಭಾಗಗಳಲ್ಲಿ, ಆಗ್ನೇಯದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಹೆಚ್ಚು ಇದು ಗಿಡಗಳು ಕಂಡು ಬರ್ತವೆ. ಇದು ಸಾಧಾರಣವಾಗಿ ಒಂದು 100ರಿಂದ 115 ಫೀಟ್ಗಳ ತನಕ, ಅಂದರೆ ಗಜದಷ್ಟು ಎತ್ತರಕ್ಕೆ ಇದು ಬೆಳ್ಕೊಂಡಿರ್ತದೆ. ಇದೇ ಉದಾಹರಣೆಗೆ ನೋಡಿ, ಒಂದು 85 ಫೀಟ್ ಆಸುಪಾಸಲ್ಲಿ ಇದೆ ಇದರದ್ದು ತುದಿ. ಈ ಕೆಳಗಿಂದ ಮೇಲೆಯವರೆಗೂ ಕೂಡ ವಿಶೇಷತೆ ಏನು ಕೇಳಿದರೆ, ಇದೊಂದು ಕಾಂಡದಲ್ಲಿ ಇಂತಹ ಒಂದು ಲೈನನ್ನು ಅದು ಪಡ್ಕೊಂಡು ಇದರಲ್ಲಿ ನೋಡಿ ಪ್ರತಿ ಹೂ ಆಗುವಂಥ ನೋಡಿ, ಎಲ್ಲ ಈಶ್ವರಲಿಂಗದ ಹಾಗೆ ಆ ಉಳ್ಕೊಂಡದ್ದು ಲಿಂಗ ನೋಡಿ ಈ ರೀತಿಯಾಗಿ ನೋಡಿ, ಈ ರೀತಿಯಾದ ಒಂದು ಬೆಲೂನ್ಗಳಾಗಿ ರೀತಿ ಆಗ್ತದೆ ನೋಡಿ. ಇದು ಗಟ್ಟಿ ಎಷ್ಟು ಅಂತ ಹೇಳಿ ನೋಡಿ ಇಷ್ಟು ಹೊಡೆದ್ರೂ ಕೂಡ ಏನಾಗುವುದು. ಯಾಕಂತ ಕೇಳಿದ್ರೆ ಇದು ಸಾಧಾರಣ ಒಂದು 4.5 kg ಅಷ್ಟು ಭಾರ ಇದೆ. ಇದಕ್ಕಿಂತ ದೊಡ್ಡದು ಆ ಬದಿಯಲ್ಲಿದೆ ನೋಡಿ. ಇದು ಏನು ಮಾಡಿ ನೋಡಿ ಬೀಳುವುದಿಲ್ಲ ಅಷ್ಟು ಸುಲಭದಲ್ಲಿ. ಇದು ಬೆಂಗಳೂರು ಇಂತಹ ಕೆಲವು ಪಾರ್ಕ್ಗಳಲ್ಲಿ, ರಮಣೀಯವಾದ ಜಾಗಗಳಲ್ಲಿಯೂ ಇಂಥದ್ದು ಕೆಲವು ನಾವು ಮರವನ್ನು ನಾವು ನೋಡ್ಬೋದು, ಅಥವಾ ನೀವು ಕೂಡ ನೋಡಿರ್ಬೋದು. ಇದು ಹೆಚ್ಚು ಔಷಧಿಗೆ ಉಪಯೋಗ ಆಗುವಂಥದ್ದು. ಕಾಯಿ ಇರ್ಬೋದು, ಬೀಜ ಇರ್ಬೋದು, ಅದರ ಚಿಗುರು ಇರ್ಬೋದು, ಎಲ್ಲ ಹೇಳ್ತಾರೆ. ಹಾಗೆ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾಕಂತ ಹೇಳಿದರೆ ನನ್ನಲ್ಲಿ ಇರುವಂಥದ್ದು ಇದು ಒಂದೇ ಗಿಡ ಈಗ. ಅಂದರೆ ನನ್ನ ತಂದೆಯವರು ತಂದದ್ದು ಇದು, ಬಾಬಾ ಬುಡನ್ಗಿರಿಯಿಂದ ನನ್ನ ತಂದೆಯವರು ತಂದದ್ದು ಇದು. ಆದ ಕಾರಣ ಈ ಮರವು ವಿಶೇಷ ಏನು ಕೇಳಿದರೆ, ಇದರ ಕಾಂಡದಲ್ಲೇ ಈ ಹೂಗಳನ್ನು ಇದು ಬಿಡ್ತದೆ ನೋಡಿ. ಈ ರೀತಿಯಲ್ಲಿ ಹೂಗಳು ಬರುವಂಥದ್ದು ನೋಡ್ಬೋದು. ಈ ಎಲ್ಲ ಸಣ್ಣ ಸಣ್ಣ ಕಾಯಿ ಹಾಗೆ ಹೇಗೆ ಇಲ್ಲಿ ನೋಡಿ ರಚನೆಗೊಂಡಿದ, ಇದೆಲ್ಲ ಪ್ರತಿಯೊಂದು ಹೂವೇ ಅದು ನೋಡಿ. ಈ ಕಡ್ಡಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಸಾಧಾರಣ ಒಂದು 75-80 ಈ ಕಾಯಿಗಳು ಇದು ಆಗಿದೆ ನೋಡಿ. ಹೂ ಇದೆಲ್ಲ ಪ್ರತಿಯೊಂದು ಹೂಗಳೇ ಆದದ್ದು. ಇದರಲ್ಲಿ ಕಾಯಿಗಳು ಬಿಡ್ತದೆ. ಇಂತಹ ಕಾಯಿಗಳು ಕಡಿಮೆ ಆಗುವಂಥದ್ದು. ಯಾಕಂತೇಳಿ ಅಷ್ಟು ಶಕ್ತಿ, ಅದಕ್ಕೆ ಪೌಷ್ಟಿಕಾಂಶ ಇಲ್ವೇನ, ಆದ ಕಾರಣ ಎಲ್ಲವೂ ಅದರಲ್ಲಿ ಉಳ್ಕೊಳ್ಳೋದಿಲ್ಲ. ಕೆಲವು ಸಂದರ್ಭದಲ್ಲಿ ನೋಡಿ ಇಲ್ಲಿ ಹತ್ರ ನೋಡಿ ಈ ರೀತಿಯಾಗಿ ಉಳ್ಕೊಳ್ಳೋದು ಇದೆ. ಇದು ಸಾಧಾರಣ ಬೆಂಗಳೂರಂಥ ಕೆಲವು ಪಾರ್ಕ್ಗಳಲ್ಲಿ ನೋಡಿ ಈ ರೀತಿಯಾಗಿ ಮೇಲಿಂದ ಕೆಳಗೆಯೂ ಕೂಡ ಬೀಳ್ತದೆ ನೋಡಿ. ಇಲ್ಲಿ ಬಿದ್ದದ್ದು ಕೂಡ ಕಾಣಬಹುದು. ಒಡಿಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗುದು, ಯಾಕಂದ್ರೆ ಇದು ಎತ್ತರದಿಂದ ಬಿದ್ದಿದೆ ನೋಡಿ, ಅಷ್ಟು ಎತ್ತರದಿಂದ. ಆದ್ರೂ ಅಷ್ಟು ಸುಲಭದಲ್ಲಿ ಇದು ಯಾವುದೇ ಕಾರಣಕ್ಕೆ ಇದು ಒಡೆದು ಹೋಗುದಿಲ್ಲ. ಇನ್ನೊಂದು ಏನು ಕೇಳಿದ್ರೆ ಇದ್ರದ್ದು ವಿಶೇಷ, ನೀವು ಗಿಡ ಮಾಡಿದ್ರಲ್ಲ, ಉದಾಹರಣೆಗೆ ನಾನು ಅನ್ಕೊಂಡೆ ಇಲ್ಲಿ ಬಿದ್ದಲ್ಲೆಲ್ಲ ಗಿಡ ಹುಟ್ಟುತ್ತದೆ ಅಂತ. ಇಲ್ಲ, ಹುಟ್ಟುವುದಿಲ್ಲ. ಯಾಕೆ ಕೇಳಿದ್ರೆ ಇದರಲ್ಲಿ ಅದೊಂದು ವಿಶೇಷತೆ ಉಂಟು. ನಮ್ಮ ಈಗ ಮನುಷ್ಯನಲ್ಲಿ ಕೆಟ್ಟ ಗುಣಗಳು ಹೇಗೆ ಮನುಷ್ಯನನ್ನು ಕೆಟ್ಟ ಗುಣ ತನ್ನನ್ನೇ ಹೇಗೆ ತಿಂತದೋ, ಒಳ್ಳೆ ಗುಣದಲ್ಲಿ ಇರಬೇಕು ಅಂದರೆ ಅದಕ್ಕೆ ನಮಗೆ ಹಿರಿಯರು ಹೇಳ್ತಾ ಇದ್ದಾರೆ, ನಮ್ಮ ಕೆಟ್ಟ ಗುಣ ನಮ್ಮನ್ನೇ ಹೇಗೆ ತಿಂತದೋ ಅದೇ ರೀತಿ ಈ ನಮ್ಮ ಏನು ಬೀಜಗಳು ಇರ್ತವೆ, ಈ ನಾಗಲಿಂಗ ಪುಷ್ಪದ ಬೀಜ, ಇದರಲ್ಲಿ ಕೂಡ ಹಾಗೆ ಇದರಲ್ಲಿರುವ ನಂಜು
ಇದನ್ನೇ ಮೊಳಕೆ ಬರಲಿಕ್ಕೆ ಬಿಡುವುದಿಲ್ಲ. ಓ. ಇದೊಂದು ವಿಶೇಷತೆ. ಹಾ. ಯಾಕೆ ಕೇಳಿದರೆ ಈ ವಿಷಯ ನನಗೂ ಗೊತ್ತಿರಲಿಲ್ಲ. ನಮ್ಮ ಒಬ್ಬರು ಆತ್ಮೀಯರಾದ ಒಬ್ಬರು ನರ್ಸರಿ ಅವರಿದ್ದಾರೆ ಫ್ರೆಂಡು, ಅವರು ನನಗೆ ಹೇಳಿಕೊಟ್ರು ಅದರ ನಂಜು ಅದನ್ನು ಮೊಳಕೆ ಬರಲಿಕ್ಕೆ ಬಿಡುವುದಿಲ್ಲ, ನಮ್ಮ ಕೆಟ್ಟ ಗುಣಗಳನ್ನು ಇದ್ರೆ ನಮ್ಮನ್ನು ಒಳ್ಳೇದಾಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವ ಒಂದು ದೃಷ್ಟಿಕೋನದಲ್ಲಿ ಇದರ ಬೀಜವನ್ನು ಸ್ವಲ್ಪ ನಾವು ಬೇರೆ ರೀತಿಯಲ್ಲಿ ಪ್ರೊಸೆಸ್ ಎಲ್ಲ ಮಾಡಲಿಕ್ಕೆ ಇದೆ ಅಂತ ಹೇಳಿದರೆ ಅದರ ಕೆಲವು ಕೆಲಸಗಳನ್ನು ನಾವು ಮಾಡಬೇಕು. ಅದರ ನಂಜನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ ಇದೆ, ಅದು ಸ್ವಲ್ಪ ಸಂಕೀರ್ಣವಾಗಿದೆ. ಈ ಸಂಕೀರ್ಣದ ಕೆಲಸವನ್ನು ನಾವು ಮಾಡಿದರೆ ಒಳ್ಳೆಯ ಗಿಡವನ್ನು ಪಡ್ಕೊಳ್ಬೋದು. ಈಗ ನನ್ನಲ್ಲಿ ಬೇಕಷ್ಟು ಗಿಡ, ಅಂದರೆ ಉದಾಹರಣೆಗೆ 100, 150, 200 ಗಿಡಗಳು ಈಗ ಆಲ್ರೆಡಿ ನಾನು ಮಾಡಿದ್ದೇನೆ. ಇದನ್ನು ನಾನು 10 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇನೆ. ಇದರಿಂದ ಗಿಡ ಮಾಡೋದು ಹೇಗೆ ಅಂತೇಳಿ ಕಸಿ ಕಟ್ಟಿ ಆಯಿತು, ಬೇರೆ ಬೇರೆ ರೀತಿಯಲ್ಲಿ ನಾವೀಗ ಇದನ್ನು ಪಡ್ಕೊಂಡಾಯಿತು. ಆದ್ರೆ ಅದು ಗಿಡ ಮಾಡಲಿಕ್ಕೆ ಆಗಲಿಲ್ಲ. ಈಗ ಈ ರೀತಿಯಾದ ಒಂದು ಸಂಕೀರ್ಣವಾದ ಈ ಪ್ರಕ್ರಿಯೆಯಿಂದಾಗಿ ನನ್ನಲ್ಲಿಗೆ ಗಿಡ ಮಾಡಲಿಕ್ಕೆ ಆಯಿತು. ಗಿಡವನ್ನು ನಾನು ಮಾಡಿದ್ದೇನೆ ಆಲ್ರೆಡಿ. ಗಿಡವನ್ನು ತೋರಿಸ್ತೇನೆ ಈಗ ನೋಡಿ. ಇದರಲ್ಲಿ ಇಂತಹ ಒಂದು ರಚನೆ ಇರ್ತದೆ. ಈಗ ತೆಂಗಿನಕಾಯಿಯಲ್ಲಿ ಸಿಪ್ಪೆ ಹೇಗೆ ಉಂಟು ಅದೇ ರೀತಿಯಲ್ಲಿ ನೋಡುವ. ಇದನ್ನು ಒಡೆದು ನೋಡುವ. ಇದು ಹೌದು, ಕಲ್ಲಿಗೆ ಹೊಡಿಬೇಕು. ಇದು ಹೂ ಎಷ್ಟು ಪರಿಮಳಯುಕ್ತವಾಗಿದೆ ನೋಡಿ, ಅಷ್ಟು ಪರಿಮಳವಾಗಿದೆ. ಆದರೆ ಇದು ಒಡೆಯುವಾಗ ಅಷ್ಟೇ ವಾಸನೆಯಿಂದ ಕೂಡಿದೆ. ಸ್ವಲ್ಪ ಇಲ್ಲಿ ಒಡೆಯುವ, ಸ್ವಲ್ಪ ಅದು ಸಿಡಿದ ಇಲ್ಲಿ ಕೆಂಪು ಕಲ್ಲಿಗೆ ಒಡೆದು ನಾನು ತೋರಿಸ್ತೇನೆ ಇದನ್ನು. ಯಾಕೆ ಕೇಳಿದ್ರೆ ಇದರ ಮಾಹಿತಿ ಎಲ್ರಿಗೂ ಇರುವುದಿಲ್ಲ, ಆದ ಕಾರಣ ಇಲ್ಲಿಗೆ ತೋರಿಸ್ತೇನೆ ನೋಡಿ. ನೋಡಿ ಈ ರೀತಿಯಲ್ಲಿ ನಾನೀಗ ಒಡೆದಿದ್ದೇನೆ ನೋಡಿ. ಇದರಲ್ಲಿ ಈ ರೀತಿಯಾದ ಒಂದು ಮೇಲ್ಚಿಪ್ಪೆ ಇರ್ತದೆ, ಆ ನಂತರ ಒಳಗೆ ಒಂದು ಚಿಪ್ಪೆ ಇರ್ತದೆ. ಉದಾಹರಣೆಗೆ ನಾವು ತೆಂಗಿನ ಗೆರಟೆಯಲ್ಲಿ ನೋಡಿ ಚಿಪ್ಪು ಇದ್ದಾಗೆ ನೋಡಿ, ಈ ಒಳಗಿನ ಒಂದು ಚಿಪ್ಪೆ ಇರ್ತದೆ, ಇದು ಹೊರಗಿನ ಸಿಪ್ಪೆ, ಇದು ಒಳಗಿನ ಚಿಪ್ಪು. ಇದು ಆದ ಮೇಲೆ ಇದರಲ್ಲಿ ಬೀಜಗಳ ಇದು ಗೊಂಚಲು. ಉದಾಹರಣೆಗೆ ನೋಡಿ, ಇದು ತುಂಬಾ ವಾಸನೆಯಿಂದ ಕೂಡಿದೆ, ಮತ್ತೆ ಕೈ ಸ್ವಲ್ಪ ನೀಲಿ ಬಣ್ಣಕ್ಕೆ ತಿರುಗ್ತದೆ ಇದನ್ನು ಹೆಚ್ಚು ಹೊತ್ತು ನಾವು ಮುಟ್ಟಿದ ತಕ್ಷಣ. ಅದಕ್ಕಾಗಿ ನೋಡಿ ಇದರ ಒಂದು ಸಹಾಯದಲ್ಲಿ ಹೀಗೆ ತೆಗಿತೇನೆ ನೋಡಿ. ಇದರಲ್ಲಿ ನೋಡಿ ಈ ಬೀಜಗಳು ನೋಡಿ ಈ ರೀತಿಯಲ್ಲಿ ಇರ್ತದೆ. ಇದರಲ್ಲಿ ಇರುವಂತಹ ಈ ಪ್ಲಾಸ್ಮಾದಾಗಿ ಏನು ಅಂಟು ಉಂಟಲ್ವಾ, ಆ ಅಂಟೆ ಈ ಬೀಜವನ್ನು ಮೊಳಕೆ ಬರಲಿಕ್ಕೆ ನೋಡಿ, ಇದು ಬೀಜ ಮೊಳಕೆ ಬರಲಿಕ್ಕೆ ಬಿಡುವುದಿಲ್ಲ. ತನ್ನ ನಂಜೇ ತನಗೆ ಹಾಳು, ತನ್ನ ಕೆಟ್ಟ ಬುದ್ಧಿ ತನಗೇ ಹಾಳು ಹೇಳಿದಾಗೆ ನೋಡಿ. ಇದೊಂದು ಬೀಜ, ಇದು ಬೀಜ, ಇದು ಬೀಜ. ಇದನ್ನು ನಾನೀಗ ಕೋಕೋ ಅಂತೇಳಿ ನಾವು ಹಳ್ಳಿಯಲ್ಲಿ ಏನು ಹೇಳ್ತೇವೆ, ಅಂತಹ ಒಂದು ಗಿಡದ ಬೀಜವನ್ನು ಹೋಲುವಂತ ಒಂದು ಬೀಜ. ಇಂಥ ಬೀಜಗಳು ಇದರಲ್ಲಿ ಸಾಧಾರಣ 75, 80 ಇಷ್ಟಿರ್ತದೆ. ಇದು ನೀವು ಎಷ್ಟೇ ದಿವಸ ಇಲ್ಲಿ ಇಟ್ಟರು ಕೂಡ ನೋಡಿ ಇದರಲ್ಲಿ ಬೇರೆ ಬೇರೆ ನೋಡಿ. ನಾವು ಕಲ್ಲಂಗಡಿಯನ್ನು ಕಟ್ ಮಾಡುವಾಗ ಹೇಗೆ ಇರ್ತದೆ ನೋಡಿ, ಅದೇ ರೀತಿಯಲ್ಲಿ ಬೇರೆ ಬೇರೆ ಪೀಸುಗಳು ಇರ್ತವೆ ನೋಡಿ. ನೋಡಿ ನೀಲಿ ಆಗ್ತಾ ಬಂತು, ಅದು ಕೈಯಲ್ಲಿ ಮುಟ್ಟಿದ್ರೆ ವಾಸನೆ ಬೇಗ ಹೋಗುದಿಲ್ಲ ನೋಡಿ. ಹೌದು, ಇದು ನೋಡಿ ನೋಡಿ ಈ ರೀತಿಯಾದ ಒಂದು ಪೀಸ್ಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಮುದ್ದು ಬಿದ್ದಂಥದ್ದು ನೋಡಿ, ಇದನ್ನು ತುಳಿದು ಸ್ವಲ್ಪ ತೋರಿಸ್ತೇನೆ ನೋಡಿ. ಇದರ ಎಲ್ಲ ಇದು ನಂಜು ತಿಂದು ಬೀಜಗಳನ್ನು ತನ್ನಿಂದ ಅವುಗಳೇ ಸಾಯಿಸಿದವೆ. ಆ ನಂಜೇ ಅದಕ್ಕೆ ಮಾರಕ ಆಗಿದೆ. ಇನ್ನೊಂದು ಏನು ಕೇಳಿದರೆ, ಇದಕ್ಕೆ ಇರುವೆಗಳ ಕಾಟ ಜಾಸ್ತಿ. ಇರುವೆಗಳು ಎಲ್ಲಿಲ್ಲದ ಇರುವೆಗಳು ಬಂದು ಇದರ ಒಂದು ತುದಿ ಭಾಗಕ್ಕೆ, ಅಂದರೆ ಅದರ ಒಂದು ಬುಡಕ್ಕೆ ಬಂದು ಇದನ್ನೆಲ್ಲ ತಿಂತವೆ, ಹಾಳು ಮಾಡ್ತವೆ. ಈ 2 ರೀತಿಯ ಉಪದ್ರ ಇದಕ್ಕೆ ಇದೆ. ಆ ರೀತಿಯಾಗಿ ನಿಮಗೆ ಇಲ್ಲಿ ಯಾವುದೇ ಒಂದು ರೀತಿಯ ಗಿಡಗಳು 10 ವರ್ಷದಿಂದ ಈ ಕಾಯಿ ಬೀಜಗಳು ಬೀಳ್ತಾ ಇದ್ರು, ಇವತ್ತುವರೆಗೆ ಇದರ ಬುಡದಲ್ಲಿ ಒಂದೇ ಒಂದು ಗಿಡ ಹುಟ್ಟುಕೊಳ್ಳಿಲ್ಲ. ಕೆಲವು ಕಡೆ ರೇರ್ ಆಗಿ ಹುಟ್ಟುವಂಥ ಸಾಧ್ಯತೆ ಇರ್ತದೆ. ನಮಗೆ ಗಿಡ ಬೇಕಾ, ನಾವು ಆ ಸಂಕೀರ್ಣವಾದ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ. ಆ ರೀತಿಯಾಗಿ ನೋಡಿ ಸ್ಮೆಲ್ ಬಂತು ನೋಡಿ. ಈಗ ಬಣ್ಣದಲ್ಲಿ ನೀಲಿ ಬಣ್ಣ ಬರಲಿಕ್ಕೆ ಪ್ರಾರಂಭ ಆಯಿತು ನೋಡಿ. ನಾಗಲಿಂಗ ಪುಷ್ಪ ಅಂತ ಹೇಳಿದ್ರೆ ಹೀಗೆ ನೋಡಿ. ಇಲ್ಲ, ಉಪದ್ರ ಆಗುದಿಲ್ಲ. ಇನ್ನು ಕೆಲವರು ಹೇಳುವುದುಂಟು ಇದರಲ್ಲಿ ಏನಾದರೂ ನಾಗಂದು ದೋಷ, ನಾಗರಹಾವು ಏನಾದರೂ ಮನೆ ಹತ್ರಕ್ಕೆ ಬರ್ತದ ಪರಿಮಳಕ್ಕೆ ಕೇಳಿದ್ರೆ ಇವತ್ತುವರೆಗೂ ಇಲ್ಲಿಗೆ ಬರಲಿಲ್ಲ. ಆದ ಕಾರಣ ಈ ಪರಿಮಳಕ್ಕೆ ಅದು ಬರುವುದಿಲ್ಲ. ಈ ಮರದಲ್ಲಿ ಸಾಧಾರಣ ಡಿಸೆಂಬರ್ನಿಂದ ಜೂನ್ ತನಕ ನಿಮಗೆ ಹೂಗಳನ್ನು ಬಿಡ್ತಾ ಇರ್ತದೆ. ಇದು ಅದು ಕೆಲವು ಬೇರೆ ಬೇರೆ ಪ್ರದೇಶದಲ್ಲಿ ಭೌಗೋಳಿಕ ಗುಣಗಳನ್ನು ಹೊಂದಿಕೊಂಡದ್ದು. ಆಯಾಯ ಪ್ರದೇಶದಲ್ಲಿ ಬೇರೆ ಬೇರೆ ತಿಂಗಳಲ್ಲಿ ಸ್ವಲ್ಪ ಹೂ ಬಿಡ್ತದೆ ಅದು. ಇದೇ ರೀತಿಯಾಗಿ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಕೆಲವು ಕಡೆ ನೋಡಲಿಕ್ಕೆ ಸಿಗ್ತದೆ. ತುಂಬ ಕಡಿಮೆ ಇರುವಂತಹ ಈ ಮರ ಎಲ್ಲ ಕಡೆ ಇರುವುದಿಲ್ಲ. ಇದನ್ನು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ಬಹುದು. ಇದು ನೀವು ಗಿಡ ಎಲ್ಲಿ ಉಂಟು? ಇದರ ಗಿಡವನ್ನು ನಾವು ಇಲ್ಲಿ ತೋರಿಸ್ತೇವೆ. ಬನ್ನಿ ಸ್ನೇಹಿತರೆ ಬನ್ನಿ, ಆ ಗಿಡವನ್ನು ತೋರಿಸುವ. ಎಲ್ಲಿ ಇಟ್ಟಿದ್ದೀರಿ? ನೋಡಿ ಇಲ್ಲೇ ಉಂಟು ಗಿಡಗಳು ನೋಡಿ. ಇಲ್ಲಿ ಗಿಡಗಳನ್ನು ಮಾಡಿದ್ದೇನೆ ನಾನು. ನಿಮ್ಮ ಹತ್ರ ಯಾರು ಇಂಟ್ರೆಸ್ಟ್ ಇರೋರಿಗೆ ಬೇಕಾದ್ರೆ ಉಂಟಾ? ಹೌದು, ನಾನೀಗ ಕಡಿಮೆ ಅಂತ ಹೇಳಿದ್ರು ಕೂಡ ಒಂದು 100 ಗಿಡಗಳನ್ನು ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಇದು ಎಲ್ಲ ಕಡೆ ಪಸರಿಸಬೇಕು, ಎಲ್ಲರಿಗೂ ಕೊಡಬೇಕು ಎಂಬ ದೃಷ್ಟಿಯಲ್ಲಿ ಸ್ವಲ್ಪ ಸಣ್ಣ ಬೆಲೆಗೂ ಭಾರಿ ದೊಡ್ಡ ಬೆಲೆ ಹೇಳದೆ ನೋಡಿ ಈ ರೀತಿಯಾದ ಗಿಡಗಳನ್ನು ಮಾಡ್ತಾ ಹೋಗ್ಲಿಕ್ಕಾಗ್ತದೆ. ಇದು ಅತಿ ಶೀಘ್ರವಾಗಿ ಬೆಳೆಯುವಂಥ ಗಿಡ. ಉದಾಹರಣೆಗೆ ನಿಮಗೆ 10 ವರ್ಷ 20 ವರ್ಷ ಕಾಯಬೇಕಾಗಿಲ್ಲ, 3-4 ವರ್ಷ ಆಗುವಾಗ ಇದರಲ್ಲಿ ಒಂದೊಂದು ಹೂಗಳು ಕಾಯಿಗಳು ಬೆಳಲಿಕ್ಕೆ ಪ್ರಾರಂಭ ಆಗ್ತದಲ್ಲ. ಬೇರೆ ಇದು ತರಕಾರಿ ಹಾಗೆ ತಿನ್ನಲಿಕ್ಕೆ ಉಪಯೋಗಕ್ಕೆ ಆಗುವುದಿಲ್ಲ. ಹೂಗಳನ್ನು ದೇವರಿಗೆ
ನಾವು ಇಡಲಿಕ್ಕೆ ದೇವರ ಪೂಜೆಗೆ ಪ್ರತಿಯೊಂದಕ್ಕೂ ಉಪಯೋಗ ಮಾಡ್ಬೋದು. ಅದರಲ್ಲಿಯೂ ಈಶ್ವರ ದೇವಸ್ಥಾನ ದೇವರಿದ್ದಲ್ಲಿ ಬಾಕಿ ಎಲ್ಲ ಕಡೆ ಅದನ್ನು ಉಪಯೋಗ ಮಾಡ್ಬೋದು ಅಲ್ವಾ? ಹೌದು. ನೋಡಿ ಸ್ನೇಹಿತರೆ, ಜೋಶಿ ಅವರು ಅಮೆಝಾನ್ ಫಾರೆಸ್ಟಿಂದ ಭಾರತಕ್ಕೆ ಬಂತು ಅಂತ ಹೇಳಿದರು, ದೊಡ್ಡ ದೊಡ್ಡ ಕಾಡಲ್ಲಿತ್ತು ಅಂತ ಹೇಳಿದರು. ಎಲ್ಲಿದ್ದರೂ ಕೂಡ ನೋಡಿ ಅದೊಂದು ದೊಡ್ಡ ಪ್ರಕ್ರಿಯೆ. ಅಂದರೆ ಒಂದು ಗಿಡ ಹಾಕಬೇಕಂದ್ರೆ ಎಷ್ಟು ವರ್ಷಗಳು ಬೇಕೇ, ತುಂಬ ವರ್ಷಗಳ ಕೆಲಸ ಇದು. ಆದರೂ ಕೂಡ ಅಂಥದ್ದನ್ನು ಅದನ್ನು ಕಂಡುಹಿಡಿಕೆ ಅಂದರೆ 10 ವರ್ಷ ನಿರಂತರದ ಮೇಲೆ ಬೆನ್ನು ಬಿದ್ದು ಅದನ್ನು ಗಿಡ ಮಾಡೋ ಪ್ರೋಸೆಸ್ನ 10 ಹಲವು ಪ್ರಯೋಗ ಮಾಡಿದ್ದಾರೆ. ನಿಮಗೆ ಯಾರಿಗಾದ್ರೂ ನಿಮ್ಮ ದೇವಸ್ಥಾನ ಪಕ್ಕದಲ್ಲಿ, ಸಾರ್ವಜನಿಕ ಜಾಗದ ಪಕ್ಕದಲ್ಲಿ ನಿಮ್ದು ಯಾವುದೋ ರೆಸಾರ್ಟ್ಗಳಿರ್ತದೆ, ನಿಮ್ದು ಯಾವುದೋ ಹೋಮ್ ಸ್ಟೇಗಳಿರ್ತದೆ, ದೊಡ್ಡ ಸುಂದರವಾಗಿರೋ ತೋಟ ಇರ್ತದೆ, ಅದರ ಪಕ್ಕದಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ನೆಡಬೇಕು ಅಂತ ಹೇಳಿದ್ರೆ ಜೋಶಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿಯಲ್ಲಿ ಇದೊಂದು ವಿಶೇಷವಾಗಿರುವಂಥ ಪ್ರಯೋಗ ಸರ್. ಇಂಥ ಪ್ರಯೋಗಗಳು ಮುಂದಕ್ಕೂ ಕೂಡ ನಿಮ್ಮ ಕಡೆಯಿಂದ ಆಗ್ತಾ ಇರಲಿ. ಹಾಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಗಿಡಗಳನ್ನು ಪ್ರತಿಯೊಂದು ದೇವಸ್ಥಾನಕ್ಕೂ ಕೊಡಬೇಕು ಅಂತೇಳಿ ನಮ್ಮ ಒಬ್ಬರು ಗೆಳೆಯರು ಆದ ಬಜೆಕೋಳಿಯವರು ರಾಮದಾಸ್ ಹೆಗ್ಡೆ ಅಂತೇಳಿ ಡಾಕ್ಟರ್ ಅವರು ಪ್ರತಿಯೊಂದು ದೇವಸ್ಥಾನಕ್ಕೂ ಫ್ರೀಯಾಗಿ ಕೊಡಬೇಕಂತೇಳಿ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅವರಿಗೆ ಎಲ್ಲ ದೇವಸ್ಥಾನಗಳಿಗೂ ಒಂದೊಂದು ಕೊಡ್ತಾ ಇದ್ದಾರೆ. ಇದು ಇನ್ನೊಂದು ವಿಶೇಷ. ಯಾಕಂದರೆ ನನ್ನಲ್ಲಿ ಗಿಡ ಮಾಡಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅವರು ಫ್ರೀಯಾಗಿ ಕೆಲವು ದೇವಸ್ಥಾನಗಳಿಗೆ ಇಷ್ಟರಿಗೆ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ. ಅವರೇ ನನಗೆ ಹೇಳಿ ಒಬ್ಬರು ನರ್ಸರಿಯವರನ್ನು ಪರಿಚಯ ಮಾಡಿಸಿ ನನಗೆ ಈ ರೀತಿಯಾದ ಬೀಜ ಮೊಳಕೆ ಬರ್ತದೆ ಅಂತ ಹೇಳಲಿಕ್ಕೆ ಕಾರಣೀಭೂತರು ಅವರೇ. ಅವರಿಗೂ ಈ ನಮ್ಮ ಚಾನಲ್ ಕಡೆಯಿಂದ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ. ನಿಮಗೂ ಧನ್ಯವಾದ. ಓಕೆ ಸ್ನೇಹಿತರೆ, ಇಂಥ ಅತ್ಯದ್ಭುತವಾಗಿರುವಂಥ 10 ಹಲವು ಸಂಗತಿಗಳು ಬರ್ತಾ ಇರ್ತದೆ. ಆದರೆ ನಿಮ್ಮ ಸಹಕಾರ ನಮಗೆ ಮುಖ್ಯ ಆಗಿರ್ತದೆ. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ತುಂಬ ವಾಟ್ಸಪ್ ಗ್ರೂಪ್ಗಳಿರ್ತದೆ. ಒಂದು ಸೆಕೆಂಡ್ ಅಷ್ಟೇ ಆ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆಲ್ಲರೂ ಕೂಡ ಧನ್ಯವಾದಗಳು.